ಪರಿಗಿದುತ್ತಾಯೆ ಕೌಶಲವ ತನೆ ಹೋದವರು. ಹೌದು ಹೌದು, ಯಾವತ್ತು ಬರುವಾಗೆ ಬಂದಿಲ್ಲ. ಇವತ್ತು ಹೊಸತಾಗಿ ಕಾಣ್ತಾ ಇದೆ. ಬೇಗ ಬಂದಿದ್ದೇವೆ. ಹೌದು, ಹೊಸತಾಗಿ ಆಟ ಆಡಿಲ್ವ ನೀವು? ಆಟ ಆಡಿದ್ದೇವಮ್ಮ. ಇವರು ಬಂದ್ರು ಒಟ್ಟಿಗೆ. ಅಮ್ಮ, ಕೆಲವರು ಬಂದಿದ್ದಾರೆ, ಕೆಲವರು ಬರುವಾಗ ಉಂಟಲ್ಲ ಎಷ್ಟು ಗೊತ್ತಾಗಿದೆ ಗೊತ್ತುಂಟಾ? ಉದಾಸೀನ. ಹೌದು, ನಾನು ಒಟ್ಟಿಗೆ ಹೋಗುವಂತ ಹೇಳುವಾಗ ಒಟ್ಟಿಗೆ ಬರ್ಲಿಲ್ಲ. ಮತ್ತೆ ಬಂದ ಆಟ ಆಡುವ ಆಟ ಆಡುವ ನಮ್ಮ ಆಟ ಮುಗಿದಾಗಿದೆ ಅಂತ ಹೇಳಿದ್ರು. ಆ ಬಳಿಕ ಅಮ್ಮ ಆಟವನ್ನು ಮುಗಿಸಿ ಬರ್ತಾ 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 ಇರಬೇಕೆಂದಾದ್ರೆ ಅಲ್ಲಿ ಒಂದು ವಿಶೇಷವನ್ನು ಕಂಡವರು ನಾವು. ಅಮ್ಮ 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 ಅಲ್ಲಿ ಅಂದು ಸುಟ್ಟು ಬಿದ್ದಂತಹ ಮನ್ಮಥನ ಬೂದಿಯ ರಾಶಿಯನ್ನು ಕಂಡವರು. ಭಸ್ಮದ ರಾಶಿಯನ್ನು ಕಂಡೆಯ? ಭಸ್ಮದ ರಾಶಿ ಅದನ್ನು ಕಂಡಂತಹ ನಾವು ನಾನು ಹತ್ರ ಹೋಗ್ಬಾರ್ದಿತ್ತು ನೀವು. ಯಾಕಮ್ಮ? ಮತ್ತೆ ಹೆದರಿಕೆ ಆಗ್ತದಂತ. ಸುಟ್ಟ ಭಸ್ಮ ಅಲ್ಲ ಅದು ಅಮ್ಮ. ಸುಟ್ಟದ್ದಾದ್ರೂ ಯಾವ ಕಾಲಕ್ಕೋ ಸುಟ್ಟದ್ದಲ್ವಾ? ಹೌದು. ಈಗ ಹೇಗಿದೆ ಅದರಿಂದ ಏನಾದ್ರೂ ಮಾಡ್ಬೇಕೆಂಬ ಬಯಕೆ ನನಗೆ ಅಧಿಕವಾಯಿತು. ಹೌದಮ್ಮ, ನಿಮ್ಮ ಮಗ ಅಲ್ವಾ? ಏನು ಮಾಡೋಣ ಎಂಬುದಾಗಿ ಯೋಚಿಸಿ ಅದಕ್ಕೆ ನೀರು ಹಾಕಿ ಅದನ್ನು ಹದ ಬರೆಸಿ ಅದರಿಂದ ಒಂದು ಗೊಂಬೆಯನ್ನು ನಿರ್ಮಿಸಿದೆ. ನೋಡಿ 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 ಅಮ್ಮ ಅಮ್ಮ ಅಮ್ಮ. ಹೌದಮ್ಮ, ಇದು ಎಷ್ಟು ಚಂದ ಉಂಟು. ಹುಬ್ಬು ಹೇಗೆ ಹೇಗೆ? ಗುಂಪುನಿಂದಾಗಿ ಕಣ್ಣು ಕೂಡ ಸಣ್ಣ ನಿನ್ನದಾಗಿ. ಕಣ್ಣು ನನ್ನ ಹಾಗೆ. ಅಮ್ಮ ಮೂಗು ನೋಡಿ ಅಮ್ಮ, ಮೂಗು ಮೂಗು ಅಮ್ಮ. ಮೂಗು ಕೂಡ ನಿನ್ನ ಹಾಗೆ ಮಗ. ನನ್ನ ಹಾಗಿಲ್ಲಮ್ಮ. ಮತ್ತೆ ಸಣ್ಣ ಮೂಗದು ನಿಮ್ಮ ಮೂಗಿನ ಹಾಗೆ. ನನ್ನ ಮೂಗು ಎಷ್ಟು ದೊಡ್ಡದಲ್ವೋ ಅದು ನನ್ನ ಮೂಗಿನ ಹಾಗೆ ಬೇಡ. ಚಂದ ಬೇಕೆಂಬುದು ಸಣ್ಣ ಮೂಗು. ತುಟಿ ಎಷ್ಟು ಚಂದ. ಹೌದು, ಕೆಳಗೆ ನೋಡಿ. ಅಯ್ಯೋ